ಏನೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿರೋರು ಮುಖ್ಯಮಂತ್ರಿಗಳಾಗಿರೋರು 50 ವರ್ಷಕ್ಕಿಂತ ಹೆಚ್ಚು ಆಡಳಿತ ಅನುಭವ ಹೊಂದಂತವರು ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಪ್ರೇರಿತವಾಗಿ ಯಾರೋ ತಿಳುವಳಿಕೆ ಇಲ್ಲದವರು ಮಾತಾಡ್ರೆ ಪರವಾಗಿಲ್ಲ. ಇಷ್ಟೆಲ್ಲ ಅನುಭವ ತಿಳುವಳಿಕೆ ಒಂದು ಪ್ರಮುಖ ಸ್ಥಾನ ಮುಖ್ಯ ಸ್ಥಾನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಲೇಪಿತವಾಗಿ ಪ್ರತಿಯೊಂದನ್ನು ಈ ರೀತಿ ರಾಜಕೀಯ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಬಹಳ ಕಷ್ಟಕರ. ಏನೊಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಜಗಳಕ್ಕೆ ಬೆಳಗ್ಗೆ ಎದ್ದರೆ ಕಾಲ್ ಕೆರ್ಕೊಂಡು ಬರೀ ರಾಜಕೀಯ ಪ್ರೇರಿತವಾಗಿ ಇವತ್ತು ಹೇಳಿಕೆಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಿರುವಂಥದ್ದು ನಿಜಕ್ಕೂ ಖಂಡನೀಯ. ಇಡೀ ಕರ್ನಾಟಕಕ್ಕೆ ಅವಮಾನ ಆಗುವಂತ ರೀತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೀಳುಮಟ್ಟದ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಇವತ್ತೊಂದು ಟ್ಯಾಬ್ಲೋ ಯಾರೋ ಒಂದು ಸಮಿತಿಯಲ್ಲೋ ಒಂದು ಕಡೆ ಒಂದು ಕ್ರೈಟೀರಿಯಾ ಇದೆ, ಒಂದು ಕಂಡೀಷನ್ ಇದೆ. ಈ ರೀತಿ ಪ್ರತಿಯೊಂದಕ್ಕೂ ರಾಜಕೀಯ ಪ್ರೇರಿತವಾಗಿ ಇವ್ರು ಮಾಡ್ತಿದ್ರೆ ಯಾರು ಕೆಲಸ ಮಾಡೋಕ್ಕಾಗತ್ತೆ? ಯಾವುದಕ್ಕಾದ್ರೂ ಒಂದು ಮೆರಿಟು, ಒಂದು ಕನ್ಸಿಡರೇಷನ್, ಒಂದು ಸಿಸ್ಟಮ್ ಅನ್ನೋದಕ್ಕೆ ಅವಕಾಶವಿಲ್ಲದೆ ಕೆಲಸ ಮಾಡ್ತಿರೋರು ಸಿದ್ದರಾಮಯ್ಯನವರೇ. ನಿಮ್ಗೆ ಯಾಕಿಂತ ಕೆಟ್ಟ ಬುದ್ಧಿ ಇಂಥ ವಯಸ್ಸಿನಲ್ಲಿ ಬಂದಿದೆ? ರಿಟೈರ್ ಆಗೋಂಥ ಏಜಲ್ಲಿ ಎಲ್ಲರೂ 75ಗೆ ರಾಮ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಮೊಮ್ಮಕ್ಕಳುಗಳು ನೋಡ್ಕೊಂಡಿರುವಂಥ ಕಾಲ. ನೀವು ಮೊಮ್ಮಕ್ಕಳುಗಳು ನೋಡ್ಕೊಳ್ಳೋ ಕಾಲದಲ್ಲೂ ಈ ರೀತಿ ಏನು 16 ವರ್ಷದವರು 18 ವರ್ಷದವರು ಈ ಹುಡುಗರು ಏನು ತಿಳುವಳಿಕೆ ಇಲ್ಲದೆ ಹೇಳಿಕೆ ಕೊಡ್ತಾರೆ ನೋಡ್ರಿ. ಆ ರೀತಿ ಪ್ರತಿದಿನನೂ ಕರ್ನಾಟಕಕ್ಕೆ ಕೇಂದ್ರದ ಪ್ರೇಮ ಇಲ್ಲ, ವಿಶ್ವಾಸ ಇಲ್ಲ. ನೋ ಲವ್ ಫಾರ್ ಕರ್ನಾಟಕ ಅದೊಂದು ಹೊಸದಾಗಿ ಕಲ್ತ್ಕೊಂಡ್ಬಿಟ್ಟಾರೆ. ಯಾರೋ ಹೊಡಿತಾರೆ ಒಂದು ಟೈಪು, ಏನೋ ಒಂದು ಟ್ವೀಟ್ ಹೊಡಿತಾರೆ, ನೋ ಲವ್ ಫಾರ್ ಕರ್ನಾಟಕ ಅಂತ. ಇಷ್ಟಿರೋರು ಹೋಗಿ ನೀವು ಕರ್ನಾಟಕದ ಆರ್ಥಿಕ ಸಚಿವರು, ಫೈನಾನ್ಸ್ ಮಿನಿಸ್ಟ್ರು ಯಾವ ಥರ ನೀವು GST ಕೌನ್ಸಿಲ್ಗೆ ಹೋಗಿದ್ದೀರಾ ಸ್ವಾಮಿ? ಕಳೆದ ಅವಧಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಆರ್ಥಿಕ ಸಚಿವರಿದ್ರಿ. GST ಕೌನ್ಸಿಲ್ ಮೀಟಿಂಗಿಗೆ ಹೋಗಲ್ಲ, ಈಗಲೂ GST ಕೌನ್ಸಿಲ್ಗೆ ಹೋಗಲ್ಲ. ಯಾಕೆ ನೀವು ಫೈನಾನ್ಸ್ ಮಿನಿಸ್ಟ್ರಿನ ಕೃಷ್ಣ ಬೈರೇಗೌಡರಿಗೋ ಇನ್ಯಾರಿಗಾರು ಕೊಟ್ಬಿಟ್ರೆ ಒಳ್ಳೇದಲ್ವಾ? ಯಾಕೆ ನಿಮ್ಮ ಜೊತೆ ಇಟ್ಕೊಂಡಿದ್ದೀರಾ? ಸಕ್ರಿಯವಾಗಿ ಭಾಗವಹಿಸಲ್ಲ, ತಿಳುವಳಿಕೆ ತಗೊಳ್ಳಲ್ಲ, ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಚುನಾವಣೆ ಬರ್ತಿದೆ, ರಾಜಕೀಯ ಹೇಳಿಕೆ ಕೊಡಿ. ಈ ರೀತಿ ಸಿದ್ದರಾಮಯ್ಯನವರಿಗೆ ಕರ್ನಾಟಕಕ್ಕೆ ಅವಮಾನ ಮಾಡಬೇಡಿ. ನೀವಂತೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಕರ್ನಾಟಕದ ಜನರಿಗೆ ಅವಮಾನ ಮಾಡಬೇಡಿ. ಕರ್ನಾಟಕದಲ್ಲಿ ಇಂಥವ್ರು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ. ಇಂಥ ಮುಖ್ಯಮಂತ್ರಿಗಳು ಇಂಥ ಹೇಳಿಕೆಯನ್ನು ಕೊಟ್ಟು ನಮ್ಮ ಇಡೀ ಕರ್ನಾಟಕ ಒಂದು ಪ್ರಗತಿಪರವಾದಂಥ ಒಂದು ರಾಜ್ಯ, ಇಡೀ ದೇಶ ಎದುರು ನೋಡುವಂಥ ಒಂದು ರಾಜ್ಯ, ಒಂದು ಭರವಸೆದಾಯಕವಾಗಿರುವಂಥ ಒಂದು ಉತ್ತಮ ನಡವಳಿಕೆ ಇರುವಂಥ ಒಂದು ರಾಜ್ಯಕ್ಕೆ ರಾಜಕೀಯ ಪ್ರೇರಿತವಾಗಿ ಅಗೌರವ ತರಬೇಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.